ಚೆನ್ನಾಗಿದೆ. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ 12 ಮಂದಿಗೆ ಇವತ್ತು ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ನನಗೆ ಆಗ್ತಾನೇ ಇಲ್ಲ, ಓದೋಕ್ಕೆ ಕಷ್ಟ ಆಗ್ತಾ ಇದೆ. ಬೆಂಗಳೂರು ಸೇರಿ ರಾಜ್ಯದ 56 ಕಡೆ 100ಕ್ಕೂ ಹೆಚ್ಚು ಅಧಿಕಾರಿಗಳು ತಂಡ ದಾಳಿ ನಡೆಸಿ ಬರೋಬ್ಬರಿ 50 ಕೋಟಿ ಮೌಲ್ಯದ ಆಸ್ತಿಪತ್ತಿಯನ್ನು ಪತ್ತೆ ಹಚ್ಚಿದ್ದಾರೆ. ಎಷ್ಟು ವರ್ಷದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ. ನಿಮ್ಗೆ ಯಾರಿಗಾರು ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿಬಿಟ್ರೆ ಯಾರು ಲೋಕಾಯುಕ್ತದವ್ರನ್ನ? ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ವರ್ಷದಿಂದ ಕಷ್ಟಪಟ್ಟು ಸಂಪಾದಿಸಿರ್ತಾರೆ. ಹೋಗಿ ಒಂದಿನ ಗುಡಿಸ್ಕೊಂಬಂದ್ಬಿಡ್ತೀರಲ್ಲ ನೀವುಗಳು. ಸುಮ್ಮನೆ ಹಿಂಗೊಂದು ಚೆಕ್ ಹಿಂಗೆ ಹಾಕ್ದ, ಹಿಂಗೊಂದು RTGS ಹಿಂಗೆ ಹಾಕ್ದ, ಹಿಂಗೊಂದು ನೀಟ್ ಹಿಂಗೆ ಹಾಕ್ದ, ಒಂದು ಬೋಗಸ್ ಹೆಸರು ತಂದ 170 ಕೋಟಿ ಹೊಡ್ಕೊಂಡು ಹೋಗ್ತಾರೆ. ಮುಟ್ಟಲ್ಲ, ಅವ್ರನ್ನ ರಕ್ಷಣೆ ಮಾಡ್ತೀರಿ. ನಾವು ಬೆವರು ಸುರಿಸಿ ಕಷ್ಟಪಟ್ಟು ಸಂಗ್ರಹ ಮಾಡಿರೋ ದುಡ್ಡಿದು ಅಂತ 12 ಮಂದಿ ಬೇಕಾದ್ರೆ ಹೇಳ್ಬೋದು. ಬೆಂಗಳೂರಿನ ಕಾನೂನು ಮಾಪನ ಇಲಾಖೆ ಅಧಿಕಾರಿಯಂತೆ 8.6 ಕೋಟಿ ಚಿಲ್ರೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕಪ್ಪ ನೀನು. ನಿನ್ಗೆ ಯಾರು ಎನ್ಕರೇಜ್ ಮಾಡ್ತಿದ್ರೆ ಬಾಯಿಲಿ ನಾನು ಮಾಡ್ತೀನಿ. ಇನ್ನು ಚೆನ್ನಾಗಿ ಮಾಡಬೇಕು. ಕಡಿಮೆ ಇದೆ, ಟಾರ್ಗೆಟ್ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಯಾರೋ ಆನಂದ್ ಅಂತೆ 2.7 ಕೋಟಿ ಅಂತೆ. ಅಯ್ಯೋ ಕಳೆಕ ಬೀಜ. FDA BV ರಾಜು ಬಳಿ 5.5 ಅಂತೆ. ಪರವಾಗಿಲ್ಲ, ಗೋಡಂಬಿ, ನೋ ಪ್ರಾಬ್ಲಮ್. ಪಶುಸಂಗೋಪನೆ ಇಲಾಖೆ ಯಾರೋ ಸಿದ್ದಪ್ಪ ಅಂತ 2.93 ಕೋಟಿ. ಓಕೆ, ಒಂದು ಲೆವೆಲಲ್ಲಿ ಇದೆ, ಪರವಾಗಿಲ್ಲ ಅಲ್ವಾ. ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತರಂತೆ ಯಾರೋ 4 ಕೋಟಿ ಅಂತೆ. ಇದು ಸ್ವಲ್ಪ ಗೋಡಂಬಿ ಲೆವೆಲ್, ಬಾದಾಮಿ ಲೆವೆಲಲ್ಲಿ ಇದೆ, ಇದು ಪರವಾಗಿಲ್ಲ. ಅದ್ಯಾರೋ ಯಾದಗಿರಿ ಜಿಲ್ಲಾ ಬಲವಂತ ರಾಥೋಡ್ ಅಂತೆ 1 ಪಾಯಿಂಟ್. ಅದು ಇದೇನ್ರಿ ಇದು ಚಿಲ್ಲರೆಗಳು? ತೋ ಒಳ್ಳೆ ಶ್ರೀಮಂತ ಭಿಕ್ಷುಕನ ಹತ್ರ ಇಷ್ಟು ದುಡ್ಡಿರತ್ತಲ್ಲಪ್ಪ. ಶ್ರೀಮಂತ ಭಿಕ್ಷುಕನ ಅಲ್ಲ, ಎಲ್ಲರೂ ಭಿಕ್ಷುಕರೇ ಜೀವನದಲ್ಲಿ. ನಾವೆಲ್ಲರೂ ಭಿಕ್ಷುಕರೇ, ಒಂದಲ್ಲ ಒಂದು ರೂಪ. ಸರಿ, ಒಬ್ಬೊಬ್ರು ಕೈಲಿ ಒಬ್ಬರು ಹೊರ್ಕೊಳ್ಳು 7 ಕೋಟಿ ಇದೆಯಂತೆ. ಯಾರು ಇವರ? ಬಿಲ್ ಗೇಟ್ಸ್ ರಿಲೇಟಿವ್ ಇದ್ದಂಗಿದ್ದಾರೆ. ಅವ್ರ ಹತ್ರ ಹುಬ್ಲೋಟ್ ವಾಚ್ ಇದೆಯಂತೆ ಸರ್. ಹುಬ್ಲೋಟ್ ವಾಚ್ ಇದೆ. ಹಂಗಾರೆ ಸ್ಟ್ಯಾಂಡರ್ಡ್ ಲೆವೆಲ್, ಯಾರ್ದೋ ಒಂದು ಲೆವೆಲ್, ಹೇಳಕ್ ಬರಲ್ಲ, ಯಾರ್ದೋ ಒಂದು ಲೆವೆಲ್. 4.4 ಕೋಟಿ ಇನ್ಯಾರ ಹತ್ರ ಅಂತೆ. ಇದೆಲ್ಲ ಇರಲಿ, ಅದ್ಯಾರ ದಾಳಿ ಗೊತ್ತಾಗ್ತಿದ್ದಂಗೆ ಕಿಟಕಿಯಿಂದ ಎಸ್ಬಿಟ್ರಂತೆ ಬ್ಯಾಗನ್ನು. ಅಲ್ಲೊಂದು 2 kg ಚಿನ್ನ ಇತ್ತಂತೆ. ಏನೋ ಸೇವ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿಪ್ಪ. ಅಲ್ಲ, ಸರಿಯಾದ ಮಾರ್ಗದಲ್ಲಿ ಹೋಗಿದ್ರೆ ಸೇವ್ ಮಾಡ್ಕೊಳ್ಳೋ ಪ್ರಶ್ನೆ. ಯಾವುದು ಸರಿಯಾದ ಮಾರ್ಗ? ಅಕ್ರಮ ನಡೆದಿಲ್ಲ ಅನ್ನೋದಾದ್ರೆ ಎಷ್ಟು ಅಲ್ಲಿ ಅಲ್ಲ, ಯಾವುದು ಸರಿಯಾದ ಮಾರ್ಗ? ಈಗ ನಾವು ದುಡ್ಡು ಹೊಡೆದಿದ್ದೆಲ್ಲ ಸರಿಯಾದ ಮಾರ್ಗ ಅಲ್ಲ ಅಂತ ನೀವು ಹೇಳಿದ್ದಂಗಾರೆ? ಹಂಗಲ್ಲ ಸರ್, ಇವರು ದುಡ್ಡು ಹೊಡೆದಿರುವುದು ಸಕ್ರಮ ಮಾರ್ಗ. ಪ್ರಜಾಪ್ರಭುತ್ವದಲ್ಲಿ ದುಡ್ಡನ್ನು ಹೊಡೆದು ಬದುಕುವವನೇ ಬುದ್ಧಿವಂತ, ಹೊಡೆಯದೇ ಇರುವವನೇ ಬಕರ. ಹೊಸ ಸ್ಲೋಗನ್ ತಗೊಳ್ಳಿ. ದುಡ್ಡು ಹೊಡೆದು ಬದುಕುವವನೇ ಬುದ್ಧಿವಂತ. ಅದರಲ್ಲಿ ಒಲಿಂಪಿಕ್ ಗೋಲ್ಡು, ಸಿಲ್ವರು, ಬ್ರಾನ್ಸು ಮೆಡಲ್ ಇರುತ್ತಷ್ಟೇ ವ್ಯತ್ಯಾಸ. ಹೊಡೆಯದೇ ಇರುವವನೇ ಬಕರ. ಮತ್ತು ಈ ಲೋಕಾಯುಕ್ತ ಎಂಬ ಸಂಸ್ಥೆ ಯಾರಿಗೇನು ಶಿಕ್ಷೆ ಕೊಟ್ಟಿದ್ದೀರಿ ಲೆಕ್ಕ ಕೊಡಿ ಅಂದ್ರೆ ಬರೀ ರೈಡು ತೋರಿಸೋದೇ ನಿಲ್ಲಿಸ್ಬಿಡ್ಬೇಕು ಇವ್ರದ್ದು ನಿನ್ನ ಮುಂದೆ. ಎಸ್, ಕನ್ವರ್ ಯಾತ್ರೆ ವಿಚಾರದಲ್ಲಿ ಧರ್ಮ ದಂಗಲ್ ಏರ್ಪಟ್ಟಿದೆ. ಕನ್ವರ್ ಯಾತ್ರೆಯ ಮಾರ್ಗದಲ್ಲಿರುವ ಹೋಟೆಲ್ ಬೋರ್ಡ್ಗಳಲ್ಲಿ ಮಾಲೀಕರ ಹೆಸರು, ಸಿಬ್ಬಂದಿ ಹೆಸರುಗಳನ್ನು ಪ್ರದರ್ಶನ ಮಾಡಲೇಬೇಕು ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶ ಮಾಡಿದ್ದಾರೆ. ಭಕ್ತರ ನಂಬಿಕೆ ವಿಶ್ವಾಸಗಳನ್ನು ಗೌರವಿಸಲು ಈ ಕ್ರಮ ಅಂತ ಅವರು ಹೇಳಿದ್ದಾರೆ. ಆದರೆ ಭಾರತದ ಸಂಸ್ಕೃತಿ ಮೇಲಿನ ದಾಳಿ, ಸಂವಿಧಾನದ ಮೇಲಿನ ದಾಳಿ ಅಂತ ಕಾಂಗ್ರೆಸ್, ಇನ್ನು ದ್ವೇಷದ ಆದೇಶ ಅಂತ MIM. ಅಯ್ಯೋ, ಇಂಥವಕ್ಕೆಲ್ಲ ಸಂವಿಧಾನ, ಭಾರತ ದಾಳಿ, ಪ್ರಜಾಪ್ರಭುತ್ವದ ಬುಡನೇ ಕಿತ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಸೇವ್ ಡೆಮೋಕ್ರಸಿ, ಸೇವ್ ಕಾನ್ಸ್ಟಿಟ್ಯೂಷನ್ ಅಂತಾರೆ ಕಾಂಗ್ರೆಸ್ ಅಲ್ಲಿ. ಬೇರೆ ಕಡೆ ಬುಡನೇ ಕಿತ್ಕೊಂಡು ಹೋಗ್ತಾ ಇದೆ. ಬರೀ ಇದೇ ಆಯ್ತು. ಅದೇನೋ ಮೋಹನ್ ಭಾಗವತ್ ಅವ್ರು ದೇವದೂತ ಅಂತೆಲ್ಲ ಹೇಳಿದ್ರು ಮೊನ್ನೆ ಒಂದು ಭಾಷಣದಲ್ಲಿ. ಅದಕ್ಕೆ ಕಾಂಗ್ರೆಸ್ನವ್ರು ಇವತ್ತು ಹೆಂಗೆ ಮೋಹನ್ ಭಾಗವತ್ ಅವ್ರ ಹೇಳಿಕೆ ನೋಡಿದ್ರ? ಲೋಕ ಕಲ್ಯಾಣ ಮಾರ್ಗದ ಮೇಲೆ ಅಂದರೆ ಪ್ರೈಮ್ ಮಿನಿಸ್ಟರ್ ಮನೆ ಮೇಲೆ ನಾಗ್ಪುರದಿಂದ ಹಾರಿಸಿದ ಕ್ಷಿಪಣಿ ಬಿದ್ದುಬಿಟ್ಟಿದೆ ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ. ಏನು ಪ್ರೀತಿ ಬಂದ್ಬಿಡ್ತ್ರಿ ನಿಮ್ಗೆ RSS ಮೇಲೆ ಪಾಪ. ಓಕೆ, ಕರೆಕ್ಟು, ಕ್ಷಿಪಣಿನೇ. ಅತ್ತ ಜಯರಾಮ್ ರಮೇಶ್ RSS ಆರಿಸಿದ ಕ್ಷಿಪಣಿ ಅಂತೀರಿ, ಅದು ಪ್ರೈಮ್ ಮಿನಿಸ್ಟರ್ ಮನೆ ಮೇಲೇನೆ ಮಾತಿನಲ್ಲಿ. ಇತ್ತ CM ಸದನದಲ್ಲಿ ಅದ್ಯಾವುದೋ ಅಶ್ವಥ್ ನಾರಾಯಣ, ಅಶೋಕ್ ಇವರೆಲ್ಲ RSSನಿಂದ ಟ್ರೈನಿಂಗ್ ತಗೊಂಡ್ಬಂದವರು ಅಂತಾರೆ. ಹೆಂಗ್ರಪ್ಪ ಸಾಧ್ಯ ಇದು? ಒಂದು ಕಡೆ ಬಡ್ದಾಡ್ತಾರೆ ಅಂತೀರಿ, ಒಂದು ಕಡೆ ಟ್ರೈನಿಂಗ್ ಕೊಟ್ಟು ಕಳಿಸ್ತಾರೆ ಅಂತೀರಿ. ಏನಪ್ಪ ಗೋಜಲು. ಓಕೆ,
ಹಾಂ, ಮನೆ ಊಟ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದ ನಟ ದರ್ಶನ್ಗೆ ನಿರಾಸೆ ಎದುರಾಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಸಂಬಂಧ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೇ ಇದನ್ನು ಇತ್ಯರ್ಥಪಡಿಸಿಕೊಳ್ಳುವಂತೆ ಸೂಚಿಸಿದ್ದು, ಜುಲೈ 27ರ ಒಳಗೆ ಅರ್ಜಿ ಇತ್ಯರ್ಥ ಮಾಡಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನಿರ್ದೇಶನ ಕೊಟ್ಟಿದೆ. ಅಲ್ಲಿ ಪಾಯಿಂಟ್ ಹೇಳ್ತಿರೋದು ಇದೇ ಒಂದು. ಅವ್ರೇನು ಹೇಳ್ತಿದ್ದಾರೆ, ಪಿ ನಾಳೆ ಮನೆ ಊಟ ತೊಗೊಂಡೋಗಿ ಪಾಯ್ಸನ್ ಏನಾರು ಆದರೆ ಯಾರು ಜವಾಬ್ದಾರರು? ಎರಡನೇದು ಇದರಲ್ಲಿ ಒಂದು ಲಾರ್ಜರ್ ಕ್ವಶನ್ ಇದೆ. ಅವ್ರು ಕೊಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನಾಳೆ ಮ್ಯಾಜಿಸ್ಟ್ರೇಟ್ ಕೊಡ್ಬೋದು, ಕೊಡದೇ ಇರ್ಬೋದು. ಬಿಕಾಸ್ ಪ್ರಾವಿಷನ್ ಅಂತೂ ಇದೆ, ಜಾಗ ಇದೆ. ಬಟ್ ನಾಳೆ ಇದಕ್ಕೆ ಲಾರ್ಜರ್ ರ್ಯಾಮಿಫಿಕೇಶನ್ಸ್ ಇದೆ. ಅದನ್ನು ನ್ಯಾಯಾಲಯಗಳು ಅರ್ಥಕೋಬೇಕಾಗತ್ತೆ. ಈ ವಿಚಾರದಲ್ಲಿ ದರ್ಶನ್ ಹೊರಗಡೆಯಲ್ಲಿ ಏನು ಬೇಕಾದ್ರೂ ಇರ್ಬೋದು, ಆ್ಯಕ್ಟರ್ ಇರ್ಬೋದು, ಬಳಗ ಇದೆ, ಅವ್ರನ್ನ ಪ್ರೀತಿಸೋರು ಪ್ರೀತಿಸದೇ ಇರೋರೆಲ್ಲ ಇರ್ಬೋದು. ಅದು ಎಲ್ಲ ಕೈದಿಗಳು ಒಂದೇ ಕಾನೂನಲ್ಲಿ. ಎಲ್ಲ ಕೈದಿಗಳು ಅರ್ಜಿ ಹಾಕಿದಾಗ ಏನು ಮಾಡ್ತೀರಿ? ಎಲ್ರಿಗೂ ಫೆಸಿಲಿಟಿ. ಹಾಗಾಗಿ ಮೇ ಬಿ ಕೋರ್ಟ್ ವಿಲ್ ಹ್ಯಾವ್ ಟು ಕಮ್ ಔಟ್ ವಿತ್ ಇದು. ಯಾವ ಪ್ರಕರಣದಲ್ಲಿ ಪೂರ್ವ ನಿರ್ಧರಿತ ಆರೋಗ್ಯ ಸಮಸ್ಯೆಗಳಿದೆ ಮತ್ತು ವೈದ್ಯರ ಶಿಫಾರಸುಗಳಿವೆ, ಇಂತಹದೇ ಆಹಾರ. ಈಗ ಆಯುರ್ವೇದ ಆಸ್ಪತ್ರೆಗೆ ಹೋಗ್ಬಿಟ್ಟು 3 ದಿನ ಸಣ್ಣಗಾಗ್ತೀನಿ ಅಂತ ಅಂದ್ಬಿಟ್ಟು 2 ಸ್ಲೈಸ್ ತರಕಾರಿ ತಿಂದುಬಿಟ್ಟು, ಸೌತೆಕಾಯಿ ಇಂಥದನ್ನ ತಿಂದುಬಿಟ್ಟು, ಸಲಾಡು ಗಿಲಾಡು ತಿನ್ಕೊಂಡು ಬಂದ್ರೆ ಇಳ್ಕೊಂಬತ್ತಿರಲ್ಲ. ಹಂಗೆ ಆ ಥರ ನಿರ್ದಿಷ್ಟವಾಗಿ ಏನಾದ್ರು ಇದ್ದರೆ ಡಾಕ್ಟರ್ಗಳು ಕೊಟ್ಟಿದ್ರೆ ದಟ್ಸ್ ಓಕೆ. ಬಟ್ ಆವಾಗ ಮನೆಯವರು ಮತ್ತು ಆ ಕೈದಿನೇ ರೆಸ್ಪಾನ್ಸಿಬಲ್ ಆಗಬೇಕಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದರೆ. ಆಮೇಲೆ ಮತ್ತೆ ಅದಕ್ಕೆ ಅವ್ರಿಗೆ ಜೈಲಲ್ಲಿ ತೂಕ ಹೋಗ್ತಾ ಇದೆ, ಅವ್ರಿಗೆ ಅದಾಗ್ತಿದೆ ಅಂತೆಲ್ಲ ಹೇಳಂಗಿಲ್ಲ. ಏನಾದ್ರು ಒಂದು ರೂಲ್ ಮಾಡಬೇಕು. ಬಿಕಾಸ್ ದಿಸ್ ಆರ್ಡರ್ ವಿಲ್ ಹ್ಯಾವ್ ಎ ಸೀರಿಯಸ್ ರಾಮಿಫಿಕೇಶನ್ಸ್. ಎಲ್ಲರೂ ಕೇಳ್ಬೋದು ನಾಳೆ. ಐ ಡೋಂಟ್ ನೋ ಮ್ಯಾಜಿಸ್ಟ್ರೇಟ್ ಏನು ತೀರ್ಮಾನ ಮಾಡ್ತಾರೋ, ಅವ್ರದ್ದು ಏನು ಸಮಸ್ಯೆ ಇದೆ ಅಂತ ಕೇಳಿ ಅದನ್ನು ಅರ್ಥಕೊಂಡು ಒಂದು ಜಡ್ಜ್ಮೆಂಟ್ ಕೊಡ್ತಾರೋ ನಂಗೆ ಗೊತ್ತಿಲ್ಲ. ಅದು ಇಲ್ಲದೆ ಇದ್ದರೆ ಒಂದು ಕೆಲಸ ಮಾಡ್ಬೋದು. ಈ ಥರದಕ್ಕೆಲ್ಲ ಮನೆಗಳನ್ನೇ ಜೈಲುಗಳೆಂದು ಪರಿಗಣಿಸಿ ಬಿಡುವುದು. ಯಾಕಂದರೆ ಹೆಂಗಿದ್ರು ನೀವು ಮಂಚ ಕೊಡ್ತೀರಿ, ಬೆಡ್ ಕೊಡ್ತೀರಿ, ಪ್ಯಾನ್ ಕೊಡ್ತೀರಿ, ಟಿ ವಿ ಕೊಡ್ತೀರಿ, ಚಾನಲ್ಗಳು ಕೊಡ್ತೀರಿ, ಎಕ್ಸೆಪ್ಟ್ ನ್ಯೂಸ್ ಚಾನಲ್, ಆಮೇಲೆ ಇದೆಲ್ಲ ಕೊಡ್ತೀರಿ, ಎಲ್ಲ ಕೊಡ್ತೀರಿ. ಇನ್ನು ಜೈಲೇ ಆಗಬೇಕು, ಎಲ್ಲ ಸವಲತ್ತು ಸಿಗೋತಾ? ಮನೇನೇ ಜೈಲ್ ಅಂತ ಡಿಕ್ಲೇರ್ ಮಾಡಿ ಆಚೆಯಿಂದ ಸೀಲ್ ಹಾಕ್ಬಿಟ್ರಾಯ್ತಲ್ಲ, ಆಚೆ ಬರ್ದಿದ್ರಾಯ್ತು ಅಷ್ಟೇ. ಕರೆಕ್ಟ್. ಗೊತ್ತಿಲ್ಲ, ಕೋರ್ಟ್ ಏನೋ ಮಾಡುತ್ತೆ. ಅವ್ರ ಪ್ರಕರಣದಲ್ಲಿ ಅವ್ರಿಗೆ ಆರೋಗ್ಯದ ಏನು ಸಮಸ್ಯೆ ಇದೆಯೋ, ಅವ್ರ ಲಾಯರ್ಗಳು ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಈಗ ಮನೆಗೆ ಮದ್ಯವನ್ನು ಪೂರೈಸಲುವಂತೆ ಯಾರಾದರೂ ಆಸೆಯಲ್ಲಿದ್ದರೆ ನಿರಾಸೆ ನಿಮಗೆ. ಸರ್ಕಾರ ಇವತ್ತು ಪ್ರಕಟ ಮಾಡಿದೆ. ತಿಮ್ಮಾಪುರ ಅವರು ಹೇಳ್ಬಿಟ್ಟಿದ್ದಾರೆ, ಕೊಡಲ್ಲ, ನಾವು ಯಾವುದೋ ಅವಕಾಶ ಇಲ್ಲ ಅಂತ. ಸೊ ಆಯ್ತು, ಸದ್ಯಕ್ಕೆ ಸಿಗಲ್ಲ, ಫ್ಯೂಚರಲ್ಲಿ ಬರ್ಬೋದು. ಪೆಗ್ ವೈಸ್ ಕೊಡ್ತಾರೆ. ಆಗ 30 ಕಳಿಸಿ ಅಂದರೆ 30 ಕಳಿಸ್ತಾರೆ, 60 ಕಳಿಸಿ ಅಂದರೆ 60 ಕಳಿಸ್ತಾರೆ. ಆ ಥರ ಬರುತ್ತೆ ಒಂದಿನ. ಡೋಂಟ್ ವರಿ, ಈಗ ಸದ್ಯಕ್ಕಿಲ್ಲ ಅಷ್ಟೇ. ತಾತ್ಕಾಲಿಕವಾಗಿ. ಎಸ್. ಬಾಂಗ್ಲಾದಲ್ಲಿ ಮೀಸಲಾತಿ ಸಂಘರ್ಷ ತಾರಕಕ್ಕೇರಿದೆ. ಸರ್ಕಾರಿ ಉದ್ಯೋಗಿಗಳಲ್ಲಿ 1/3 1971ರ ಯುದ್ಧದಲ್ಲಿ ಭಾಗಿಯಾದ ಸೈನಿಕರ ಕುಟುಂಬಗಳು ಬಂಧುಗಳಿಗೆ ಮೀಸಲಾತಿ ಕಲ್ಪಿಸಿರುವುದನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಪರಿಣಾಮ ಭದ್ರತಾ ಪಡೆಗಳು ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಘರ್ಷ ಏರ್ಪಟ್ಟು ಢಾಕಾದಲ್ಲಿ ಫೋನ್, ಇಂಟರ್ನೆಟ್ ಸೇವೆಯನ್ನು ಬಂದ್ ಮಾಡಿ ದೇಶಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪ್ರತಿಭಟನಾ ನಿರತ 32 ಮಂದಿ ಬಲಿಯಾಗಿದ್ದಾರೆ. ಭದ್ರತಾ ಪಡೆಗಳ ಕ್ರೌರ್ಯದ ವಿಡಿಯೋ ವೈರಲ್ ಆಗಿದ್ದು ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಅಲ್ಲಿ ಪ್ರಾಬ್ಲಮ್ ಆಗಿರೋದು, ಒಂದು ಯುದ್ಧದಲ್ಲಿ ಭಾಗಿಯಾದ ಸೈನಿಕರ ಕುಟುಂಬಗಳು ಅಂತ ಒಂದು ಹೇಳ್ತಾರಲ್ಲ, ಅದೊಂದು ಅವ್ರ ಬಂಧುಗಳು ಅಂತ ಮಾಡಿಬಿಟ್ಟಿದ್ದಾರೆ. ಅದೊಂದು. ಮೂರನೇದು ಇನ್ನೂ ಯಾವುದೋ ಒಂದು ಕ್ಯಾಟಗರಿ ಇದೆ, ಯಾವುದೋ ಡಿಸೈಬಲ್ಡ್ ಕ್ಯಾಟಗರಿ, ಆ ಥರ ಯಾವುದೋ ಒಂದು 2 ಸೇರಿಸ್ಬಿಟ್ಟಿದ್ದಾರೆ ಅಲ್ಲಿ. ಅವ್ರದ್ದು ಮೋರ್ ದ್ಯಾನ್ 55%, 60% ಅವ್ರಿಗೆ ಹೊಟ್ಟೋಗ್ತಾ ಇದೆ ಎಲ್ಲ. ಹಾಗಾಗಿ ರೆಗ್ಯುಲರ್ ಹುಡುಗರುಗಳಿಗೆ, ಮಾಮೂಲು ಹುಡುಗರುಗಳಿಗೆ, ನಾರ್ಮಲ್ ಆಗಿ ಬರೋ ಹುಡುಗರುಗಳಿಗೆ ಅದು ಸಿಗ್ತಾನೆ ಇಲ್ಲ ಏನೂ ಅಲ್ಲಿ. ಅದಕ್ಕೆ ಅವ್ರು ತಿರುಗಿ ಬಿದ್ದುಬಿಟ್ಟಿರೋದು ಹುಡುಗರು. ಇದೇ ಪರಿಸ್ಥಿತಿಗೆ ಒಂದಲ್ಲ ಒಂದು ದಿನ ಕೋಲ್ ಹಿಡ್ಕೊಂಡು ಬರ್ತಾರೆ ಕರ್ನಾಟಕ ರಾಜ್ಯದ ಕನ್ನಡದ ಮಕ್ಕಳು. ಇಲ್ಲಿ ಹುಟ್ಟಿರೋವು ಸೇರಿ ಹೊರಗಡೆಯಿಂದ ಬಂದಿದ್ರು ಪರವಾಗಿಲ್ಲ, ಬರ್ತಾರೆ. ಕೋಲ್ ಹಿಡ್ಕೊಂಬಂದು ಬುರುಡೆ ಹೊಡಿತಾರೆ. ಹೇಳಿದ್ದೀನಿ ಒಂದಿನ ಉದ್ಯೋಗ ಇಲ್ಲದೆ ಇದ್ದಾಗ ಪರಿಸ್ಥಿತಿ. ಇದು ಅದೇ ಅಲ್ಲಿ ಆ ಮೀಸಲಾತಿ ಆ ಲೆವೆಲ್ ಅನ್ನು ತಂದುಬಿಟ್ಟಿದೆ ಅಲ್ಲಿ. ಅದಕ್ಕೆ ಅವ್ರು ಹಂಗೆ ತಿರುಗಿ ಬಿದ್ದಿರೋದು ಆ ಹುಡುಗರು. ಬ್ರಿಟನ್ನ ಲೀಡ್ಸ್ ಪ್ರಾಂತ್ಯದಲ್ಲಿ ಭಾರೀ ಹಿಂಸಾಚಾರ. ಉದ್ರಿಕ್ತರು ಡಬಲ್ ಡೆಕ್ಕರ್ ಬಸ್ಸಿಗೆ ಬೆಂಕಿ ಹಚ್ಚಿ ಧ್ವಂಸ ಮಾಡಿದ್ದಾರೆ. ಪೊಲೀಸ್ ಕಾರ್ಗೆಲ್ಲ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿದ್ದಂತೆ ಪೊಲೀಸರಿಗೆ ಏನು ಮಾಡೋಕ್ಕಾಗಿಲ್ವಂತೆ. ಸೋಷಿಯಲ್ ಸರ್ವಿಸ್ ಸಿಬ್ಬಂದಿ ನಿನ್ನೆ ಸಂಜೆ ಒಂದೇ ಕುಟುಂಬದ 4 ಮಕ್ಕಳನ್ನು ಕರ್ಕೊಂಡೋಗಿದ್ರಂತೆ. ಅದಕ್ಕೆ ಹಿಂಸಾಚಾರ ಆಯಿತು ಅಂತ ಹೇಳ್ತಿದ್ದಾರೆ. ಈ ಘಟನೆ ರಾಜಕೀಯ ಕೆಸರಾಟಕ್ಕೆ ಕಾರಣವಾಗಿದೆ. ಎಲ್ಲ ಪ್ರಪಂಚ ಮನುಷ್ಯ ಅಂದಮೇಲೆ ಎಲ್ಲ ಒಂದೇ ರೀ. ಅದೇ ಎಲ್ಲ ಕೋತಿಗಳು ಇದರಿಂದನೇ ಬಂದಿರೋದಲ್ವಾ. ಹೆಂಗೆ ಬದಲಾಗತ್ತೆ? ಎಲ್ಲ ಫಾರೆಸ್ಟಲ್ಲಿರೋ ಎಲ್ಲ ಕೋತಿಗಳು ಒಂದೇ. ಕರೆಕ್ಟ್. ಏನೋ ಒಂದು ಬಣ್ಣ, ಮೂತಿ, ಹುಬ್ಬು, ಕಿವಿ, ಕಣ್ಣು, ಕೂದಲು ವ್ಯತ್ಯಾಸ ಇರುತ್ತೆ. ಇವು ಹಂಗೆ ಒಂದು ಬಿಳಿ, ಒಂದು ಕರಿ, ನಾವು ಒಂದು ಕಂದು, ಒಬ್ರು ಎತ್ತರ, ಒಬ್ರು ಸಣ್ಣ ಇದ್ದೀವಿ ಅಷ್ಟೇ. ಎಲ್ಲ ಅದೇ ಅಲ್ವೇ. ಎಲ್ಲರದು ಒಂದೇ. ಮತ್ತೆ ಇನ್ನೇನಾಗತ್ತೆ ರಾಜಕೀಯ ಕೆಸರಾಚಾರಕ್ಕೆ?
ಅಲ್ಲಿ ನೋಡ್ರಿ ಸುಸ್ತಾರ್ದು ಹೋಗಿದ್ದಾರೆ ಪೊಲೀಸ್ನವರಲ್ಲಿ. ಬ್ರಿಟನ್ನಲ್ಲಿ ಲಂಡನ್ನಲ್ಲಿ ಮತ್ತು ಬ್ರಿಟನ್ನಲ್ಲಿ ಆಗಿರೋ ಹಲವಾರು ಸಾಮಾಜಿಕ ತಳಮಟ್ಟದಲ್ಲಿ ಆಗಿರುವಂತಹ ಬದಲಾವಣೆಗಳ ಪರಿಣಾಮಗಳನ್ನು ಆ ದೇಶ ಮತ್ತು ಆ ನಗರ ಅನುಭವಿಸುತ್ತೆ.